ಸ್ನೇಹಿತರೆ, ನಿಷ್ಕಾಮವಾದ ಪ್ರೀತಿ ಅಂದರೆ ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸುವುದು. ಇದಕ್ಕೆ ಉದಾಹರಣೆ ಅಂದರೆ ತಾಯಿ ಮಗುವನ್ನು ಪ್ರೀತಿಸುವುದು, ಒಬ್ಬ ಜ್ಞಾನಿ ಪ್ರಪಂಚದ ಜನರನ್ನು ಪ್ರೀತಿಸುವುದು. ಆದರೆ ಈಗ ಮಾನವೀಯತೆ ಇಲ್ಲದೆ ಜನರು ಯಾವುದೇ ಉದ್ದೇಶವಿಲ್ಲದೆ ಯಾರನ್ನೂ ಪ್ರೀತಿಸುವುದಿಲ್ಲ. ಇದೇ ಸತ್ಯ, ಹಾಗೆ ವಾಸ್ತವ. ಇದಕ್ಕೆ ಪುಷ್ಟಿ ನೀಡುವಂತಹ ಈ ಒಂದು ಕಥೆಯನ್ನು ಕೇಳಿಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಒಬ್ಬ ವೃದ್ಧೆ ಇದ್ದಳು. ಅವಳಿಗೆ 2 ಗಂಡು ಮಕ್ಕಳು. 1 ತಿಂಗಳು ಒಬ್ಬ ಮಗನ ಮನೆಯಲ್ಲಿ, ಇನ್ನೊಂದು ತಿಂಗಳು ಮತ್ತೊಬ್ಬ ಮಗನ ಮನೆಯಲ್ಲಿ. ಹೀಗೆ ಅವಳ ಕಾಲಯಾಪನೆ ಸಾಗಿತ್ತು. 1 ತಿಂಗಳು ಹುಣ್ಣಿಮೆವರೆಗೆ ಅಂದರೆ 15 ದಿನ ಹಿರಿಯ ಮಗನ ಮನೆಯಲ್ಲಿ, ಉಳಿದ 15 ದಿನ ಅಮಾವಾಸ್ಯೆ ಬರುವ ತನಕ 2ನೇ ಮಗನ ಮನೆಯಲ್ಲಿ ಇರಬೇಕಿತ್ತು. ಹಿರಿಯ ಮಗನ ಮನೆಯಲ್ಲಿ ಹುಣ್ಣಿಮೆ ಬಂದ ದಿನವೇ ತಾಯಿಯನ್ನು ತಮ್ಮನ ಮನೆಗೆ ಬಿಟ್ಟು ಬರುತ್ತಿದ್ದ. ಅಮಾವಾಸ್ಯೆಯ ದಿನ ತಮ್ಮನು ಅಣ್ಣನ ಮನೆಗೆ ಕರೆತಂದು ಬಿಡುತ್ತಿದ್ದ. 2 ಮನೆಯಲ್ಲೂ ಅವಳನ್ನು ನೋಡಿಕೊಳ್ಳುತ್ತಿದ್ದ ರೀತಿ ಆ ದೇವರಿಗೆ ಪ್ರೀತಿ ಎನ್ನುವಂತಿತ್ತು. ಯಾರಿಗೂ ಭಾರವಾಗಿ ಬದುಕಲು ಅಜ್ಜಿಗೆ ಇಷ್ಟವಿರಲಿಲ್ಲ. ಒಂದು ದಿನ ಯೋಚಿಸಿ, ಹೀಗೆ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ಮಕ್ಕಳಿಗೂ ತಿಳಿಸದೆ ಹೊರಟವಳು ಒಬ್ಬ ಗುರುಗಳ ಬಳಿ ಬಂದು ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಂಡಳು. ಗುರುಗಳು ಆಕೆಗೆ ಆತ್ಮಹತ್ಯೆ ಮಹಾಪಾಪ, ಬದುಕುವುದಕ್ಕೆ ನಾನು ನಿನಗೊಂದು ಉಪಾಯ ತಿಳಿಸುತ್ತೇನೆ, ಅದರಂತೆ ಬದುಕು, ಸುಖವಾಗಿರುವೆ ಎಂದರು. ಅಜ್ಜಿ ಸಂತೋಷದಿಂದ ಆಯಿತು ಗುರುಗಳೇ ಎಂದರು. ಆ ಉಪಾಯವನ್ನು ಆಕೆಯ ಕಿವಿಯಲ್ಲಿ ಹೇಳಿದರು. ಗುರುಗಳು ಹೇಳಿದಂತೆ ತನ್ನ ಬಟ್ಟೆಗಳನ್ನು ಕಟ್ಟಿದ ಗಂಟಿನೊಳಗೆ ಹಳೆ ಬಟ್ಟೆಯಲ್ಲಿ ಸಣ್ಣ ಸಣ್ಣ ಬೆಣಚುಕಲ್ಲುಗಳನ್ನು ಹಾಕಿ ಗಂಟು ಕಟ್ಟಿ ಬಟ್ಟೆ ಗಂಟಿನ ಸಂದಿಯಲ್ಲಿ ಇಟ್ಟಳು. ಹಾಗೆ ಕೆಲವು ನೋಟುಗಳ ಮಧ್ಯೆ ಕತ್ತರಿಸಿದ ಕಾಗದಗಳನ್ನು ಇಟ್ಟು ನೋಟಿನ 1-2 ಕಂತೆಗಳನ್ನು ಸೀರೆ ಗಂಟಿನೊಳಗೆ ಸೇರಿಸಿಟ್ಟು ಮುಂದೆ ಗುರುಗಳು ಹೇಳಿದಂತೆ ಆ ಗಂಟನ್ನು ಎದ್ದಾಗಿನಿಂದ ರಾತ್ರಿ ಮಲಗುವ ತನಕವೂ ಬಗಿಲಲ್ಲಿ ಇಟ್ಟುಕೊಂಡು ತಲೆ ಕೆಳಗೆ ಇಟ್ಟುಕೊಂಡು ಮಲಗುತ್ತಿದ್ದಳು. ನಂತರ ಸೀರೆ ಗಂಟನ್ನು ತೆಗೆದುಕೊಂಡು ಹಿರಿಯ ಮಗನ ಮನೆಯ ಪಕ್ಕದ ಮನೆಗೆ ಬಂದಳು. ಪರಿಚಯದ ಪಕ್ಕದ ಮನೆಯವಳು ಅಜ್ಜಿಯ ಸೊಂಟದಲ್ಲಿದ್ದ ಬಟ್ಟೆ ಗಂಟನ್ನು ತೆಗೆದು ಕೆಳಗಿಡಲು ಎತ್ತಿ ಕೈಯಲ್ಲಿ ಹಿಡಿದು, ಇದೇನು ಅಜ್ಜಿ, ನಿನ್ನ ಸೀರೆ ಗಂಟು ಇಷ್ಟು ಭಾರವಾಗಿದೆ ಯಾಕೆ ಎಂದಳು. ಅಜ್ಜಿ ತನ್ನ ಮಗನ ಮನೆಗೆ ಕೇಳುವಂತೆ ಜೋರಾಗಿ ಹೇಳಿದಳು, ಅದಾ ಏನಿಲ್ಲ, ನನ್ನ ವೃದ್ಧಾಪ್ಯ ಕಾಲದಲ್ಲಿ ನನ್ನನ್ನು ಯಾರು ಚೆನ್ನಾಗಿ ನೋಡಿಕೊಳ್ತಾರೋ ಅವರಿಗೆ ಕೊಡಲೆಂದು ಸ್ವಲ್ಪ ಬಂಗಾರದ ಒಡವೆಗಳು ಹಾಗೆ ಒಂದಷ್ಟು ಹಣ ಇಟ್ಟುಕೊಂಡಿದ್ದೇನೆ. ಯಾರು ಹಿತವಾಗಿರುತ್ತಾರೋ ಅವರಿಗೆ ಆ ಸಂಪತ್ತಿನ ಗಂಟನ್ನು ಕೊಡುವೆ ಎಂದಳು. ಈ ವಿಷಯ ಅಜ್ಜಿಯ ಮಕ್ಕಳಿಗೆ ತಿಳಿಯಿತು. ಅಜ್ಜಿಯ ಒಡವೆ ಮತ್ತು ಹಣ ತಮಗೆ ಸಿಗುವಂತೆ ಲೆಕ್ಕ ಹಾಕಿ, ಓಹೋ, ಅಮ್ಮನ ಕೈಯಲ್ಲಿ ಸಂಪತ್ತಿನ ಗಂಟಿದೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅಂದುಕೊಂಡ ಅಣ್ಣ ತಮ್ಮಂದಿರು ಆ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಯೋಚಿಸಿ, ಅಜ್ಜಿಯನ್ನು ನಾನು ನೋಡಿಕೊಳ್ಳುವೆ ಎಂದು ಅಣ್ಣ, ನಾನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ತಮ್ಮ, ಹೀಗೆ ಅವರಿಬ್ಬರಲ್ಲಿ ವಾದವಾಯಿತು. ಇಬ್ಬರೂ ಒಂದು ಒಪ್ಪಂದ ಮಾಡಿಕೊಂಡು ಅಜ್ಜಿ ಸಾಯುವ ತನಕ ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡಿಕೊಂಡರು. ಕೆಲವು ವರ್ಷಗಳಲ್ಲಿ ಅಜ್ಜಿ ಸತ್ತು ಹೋಯಿತು. ಎಲ್ಲ ಮುಗಿಸಿ ಬಂದ ಅಣ್ಣ ತಮ್ಮ ಅವಸರದಿಂದ ಅಜ್ಜಿಯ ಗಂಟನ್ನು ಬೆಚ್ಚಿ ನೋಡಿದರು. ಸಣ್ಣ ಸಣ್ಣ ಕಲ್ಲು ತುಂಬಿದ ಗಂಟು, ಸಾಕಷ್ಟು ಪೇಪರ್ ತುಂಡು ಜೋಡಿಸಿಟ್ಟು ಕೆಲವೇ ನೋಟುಗಳು ಹಾಕಿ ಕಟ್ಟಿದ ನೋಟಿನ ಕಂತೆ. ನೋಡಿದ ಅಣ್ಣ ತಮ್ಮಂದಿರಿಗೆ ಮೈ ಪರಚಿಕೊಳ್ಳುವಷ್ಟು ಕೋಪ ಬಂದಿತ್ತು. ಆದರೆ ಯಾರ ಮೇಲೆ ಆ ಕೋಪ ತೋರಿಸುತ್ತಾರೆ? ಅವರಿಬ್ಬರ ಸ್ಥಿತಿ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತಾಯಿತು. ನಿಷ್ಕಾಮ ಸೇವೆ ಮತ್ತು ಪ್ರೀತಿಗೆ ಬೆಲೆ ಕಟ್ಟಲಾಗದು. ಅಮ್ಮನ ಔದಾರ್ಯವನ್ನು ಸಂಪತ್ತಿನ ಆಸೆಯಿಂದ ಅಳೆಯುವವರು ಪ್ರೀತಿ ಎಂಬ ಮೌಲ್ಯವನ್ನು ಅರಿಯಲಾಗದು. ಪ್ರೀತಿಯ ಹೆಸರು ಹೇಳಿದರೆ ಸಾಕಾಗದು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಅನುಭವಿಸಬೇಕು, ನಿರ್ಲಾಭದಿಂದ ಪಾಲಿಸಲೂ ಬೇಕು. ನಿಜವಾದ ಪ್ರೀತಿಗೆ ಲಾಭದ ಲೆಕ್ಕವಿಲ್ಲದೆ ಕಠೋರ ಸಮಯಗಳಲ್ಲಿಯೂ ಅದೇ ತಾಳ್ಮೆಯಿಂದ ನಿಲ್ಲುವ ಶಕ್ತಿ ಇದೆ. ಸಂಬಂಧಗಳನ್ನು ಆಸ್ತಿ ಹಣದಿಂದ ಬೆಳೆಸಲಾಗದು. ಅವು ನಂಬಿಕೆ, ಕಾಳಜಿ ಮತ್ತು ಪ್ರಾಮಾಣಿಕತೆಗೆ ಬೆಳೆಯುವ ಬೆಳೆ. ಯಾರು ಕೊಡುವಾಗ ಲಾಭ, ಪ್ರತಿಫಲ ಅಥವಾ
ಕರ್ತವ್ಯದ ಬಗ್ಗೆ ಏನೂ ಯೋಚಿಸದೆ ಹೃದಯದಿಂದ ಪ್ರೀತಿಸುತ್ತಾರೋ ಅವರು ನಿಜವಾದ ಪ್ರೇಮಿಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.